ಆತ್ಮೀಯ ವೀಕ್ಷಕರು, ಇವತ್ತು ನಾನೊಂದು ವಾರ್ತೆ ನೋಡಿದೆ. ನೋಡಿ ಮನಸ್ಸಿಗೆ ಬಹಳ ಬೇಜಾರಾಯ್ತಾಯ್ತಾ, ದುಃಖ ಆಯಿತು. ಅದೇನಂತಂದ್ರೆ, ಲವ್ ಮಾಡಿ ಓಡಿ ಹೋದಂತಹ ಒಬ್ಬಳು ಸಹೋದರಿಯ ಜೊತೆಗೆ ಆ್ಯಂಕರ್ ಒಂದು ಪ್ರಶ್ನೆ ಕೇಳ್ತಾಳೆ. ಇವಾಗ ನಿಮ್ಮ ಅಪ್ಪ ಅಮ್ಮ ಅಳ್ತಾ ಇರ್ಬೋದಲ್ವಾ ಅಂತ ಕೇಳ್ತಾಳೆ. ಆಗ ಅವಳು ಕೇವಲವಾದ ಒಂದು 2 ಉತ್ತರ ಕೊಟ್ಟು ಸುಮ್ಮನಾಗ್ತಾಳೆ. ಅಂದರೆ ಥ್ಯಾಂಕ್ ಯು, ಸಾರಿ. ನೋಡಿ, ಅಪ್ಪ ಅಮ್ಮ 9 ತಿಂಗಳು ಹೆತ್ತು ಹೊತ್ತು ಸಾಕಿ ಸಲಹಿ ಎಲ್ಲವನ್ನು ಮಾಡ್ತಾರೆ. ಆದರೆ ಮಕ್ಕಳು ಕೇವಲ ಥ್ಯಾಂಕ್ ಯು, ಸಾರಿಯಲ್ಲಿ ಎಲ್ಲವನ್ನು ಮುಗಿಸ್ತಾರೆ ಅಂತಂದರೆ ನೋಡಿ, ಎಲ್ಲರೂ ಕೂಡ ಆಲೋಚನೆ ಮಾಡಿ, ಎಲ್ರಿಗೂ ಶೇರ್ ಮಾಡಿ, ಫಾಲೋ ಮಾಡಿ, ಒಳ್ಳೆಯದಾಗಲಿ. ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ. ಅಪ್ಪ ಅಮ್ಮ ಇವಾಗ ನಿಮ್ಮ ಮದುವೆ ಆಗಿರೋದು ಕಣ್ಣೀರಂತ ಬಂದಿರುತ್ತೆ ಅವ್ರಿಗೆ. ಅವ್ರನ್ನ ಮಿಸ್ ಮಾಡ್ಕೊತಿದ್ದೀರಾ, ಅವ್ರಿಗೇನು ಹೇಳ್ತೀರಾ ಅಂತ? ಇನ್ನೇನು ಹೇಳೋಕ್ಕಾಗುತ್ತೆ? ಥ್ಯಾಂಕ್ ಯು ಒಂದು ಹೇಳ್ಬೋದು, ಸಾರಿ ಒಂದು ಹೇಳ್ಬೋದು ಅಷ್ಟೇ. ಅದು ಮುಂದೆ ನೋಡಬೇಕು, ಒಪ್ಕೋತಾರೆ ಅನ್ನೋದು ನನಗೆ ಡೌಟು. ಬೇಜಾರಾಗುತ್ತೆ, ಆದರೆ ಏನು ಮಾಡೋಕ್ಕಾಗುತ್ತೆ? ಪ್ರೀತಿಸಿದ್ನಲ್ಲ, ಭಯ ಏನಕ್ಕೆ ಪಡಬೇಕು? ನನ್ನ ಜೊತೆಗಿರ್ತೀನಿ ಅಂತ ಹೇಳಿದ್ದಾರೆ. ಧೈರ್ಯ ತುಂಬ್ತಿದ್ರು. ಚಿಕ್ಕದ್ರಿಂದ ನೋಡಿದೆ, ಏನೋ ಗೊತ್ತಿಲ್ಲ, ಇಷ್ಟಪಡಬೇಕು ಅನಿಸ್ತು, ಪಟ್ಟೆ. ಅಂದರೆ ನಮ್ಮಲ್ಲಿ ಒಂದು ಒಳ್ಳೆ ಗುಣ ಇದೆ, ಯಾಕಂದರೆ ನನ್ನ ಚಿಕ್ಕ ವಯಸ್ಸಿಂದ ನೋಡಿದ್ದಾಳೆ ಕಣ್ಮುಂದೆ ಅಲ್ವಾ, ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ನೋಡಿದ್ದಾಳೆ. ಅವಳು ಅದೇ ಥರ ನನ್ನ ಚಿಕ್ಕ ವಯಸ್ಸಿನ ನೋಡಿದ್ದಾಳೆ, ಇವ್ರು ನನಗೆ ಬೇಕು ಅಂತ ನನ್ನ ಮದುವೆ ಮಾಡ್ಕೊಂಡು. ಇಲ್ಲ ಮೇಡಮ್, ಮನಸ್ಸರೆಲ್ಲ ಒಂದಿನ ಬತ್ತು ಇವ್ರು ಮಾಡ್ಕೊಂಡಿರೋದು ಅಷ್ಟೇ. ಈಗ ಇಷ್ಟೆಷ್ಟೋ ಜನಗಳದ್ದು ಆಗ್ಬಿಡೈತೆ. ಹಾಂ, ಸಾಯಿಸೋಕ್ಕೆ ಹೋಗ್ತಾರೆ ಇವಾಗ. ಏನೋ ಒಟ್ಟಲ್ಲಿ ನಮ್ಮಲ್ಲಿ ಆ ಥರ ನನಗೆ ಭಯ, ಇವ್ರು ಇಂಟರ್ಕಾಸ್ಟ್ ಮದುವೆ ಆಗ್ತದೆ ಭಯಗೆ ಆ ಥರ ಏನು ನನಗೆ ಆಗಲಿಲ್ಲ. ಯಾಕಂದ್ರೆ ನಾನು ಪ್ರೀತಿಸಿದ್ದೀನಿ, ನನ್ನ ಹುಡುಗಿ ಅವಳ ನನ್ನ ಜೊತೆ ಬರ್ತಾನೆ, ನಾನು ಮದುವೆ ಆಗ್ತೀನಿ ಅನ್ನೋ ಧೈರ್ಯ ಒಂದಿತ್ತು ಅಷ್ಟೇ. ಬಟ್ ಇವಾಗ ಎಲ್ಲರೂ ಅಷ್ಟೇ ಇಂಟರ್ಕಾಸ್ಟ್ ಮದುವೆ ಆದ ತಕ್ಷಣ ಅದು ಮಾಡೋದು ಇದು ಮಾಡೋದೆಲ್ಲ ಮಾಡ್ತಾವ್ರೆ. ಅದನ್ನೆಲ್ಲ ಮಾಡಬಾರ್ದು ಅಷ್ಟು. ಮನುಷ್ಯತ್ವನ ಇಲ್ಲ, ಅವರು ಆ ಥರ ಮಾಡೋದಷ್ಟೇ. ಅವ್ರ ಅಪ್ಪ ಅಮ್ಮಂಗೆ ಒಂದು ಮನುಷ್ಯತ್ವನದಿದ್ದರೆ ಅವರು ಒಪ್ಕೊತಾರೆ. ಯಾರು ಮನುಷ್ಯತ್ವ ಇಲ್ಲ ಅವ್ರು ಈ ಥರ ಮಾಡ್ತಾರೆ, ಮಕ್ಕಳಿಗೆ ತೊಂದರೆ ಕೊಡ್ತಾರೆ ಅಷ್ಟೇ. ಅಂದರೆ ನನ್ನ ಮಗಳು ಒಂದು ಜೊತೆ ಹೋಗಿದ್ದಾಳೆ, ಸುಖವಾಗಿರಲಿ ಅಂತ ಬಯಸ್ಬೇಕು ಹೊರತು ಕೆಟ್ಟದ್ದು ಬಯಸ್ಬಾರ್ದು. ಕರೆಕ್ಟಾ? ಇವಾಗ ಅವ್ರ ಮನೆಯವರೇ ಅವ್ರ ಮನೆಯವರನ್ನೇ ಮೆಚ್ಚುವಾಗೆ ಬದುಕ್ತೀನಿ ನಾನು ಇವಳಿಗೆ ಅಷ್ಟೇ. ಅವ್ರ ಮನೆಯವರೇ ಒಂದು ಇದೊಂದು ಬೇಕು ಇವಳಿಗೆ. ಇವಾಗ ಬೇರೆ ಥರ ಅಂದ್ಕೊಬಿಟ್ಟಾರೆ, ಇವಳು ಹೋದ ತಕ್ಷಣ ಬೀದಿ ಪಾಲಾಗ್ಬಿಡ್ತಾಳೆ. ಅವ್ರ ಮನೆ ಮುಂದೆ ನಾವು ಚೆನ್ನಾಗಿ ಬದುಕಬೇಕು, ಬದುಕಿ ತೋರಿಸ್ತೀನಿ ನಾನು ಆಟದಿಂದ. ಅವಳು ಓದ್ತೀನಿ ಹಂಗಿದ್ದಾದ್ರೆ ನಾನು ಓದಿಸ್ತೀನಿ. ಅವಳು ನಾನು ಓದಲ್ಲ, ಮನೇಲಿ ಹಿಡಿದ್ರೆ ಮನೇಲಿ ಇರಲಿ ಅಷ್ಟೇ.